ಎಲ್ರಿಗೂ ನಮಸ್ಕಾರ ಅರ್ಪಿಸ್ತಾ ರಾಣಿ ಚೆನ್ನಮ್ಮ ನಗರ ಶಾಲೆ ಇದು ನಾನು ಬಹುಶಃ ಕೊರೋನಾ ಅವಧಿಯಲ್ಲಿ 27/2020 ನಾನು ಇಲ್ಲಿ ಜಾಯ್ನ್ ಆದಾಗ ಈ ಶಾಲೆಗೆ ಬಂದಿದ್ದೆ. ಕೊರೋನಾ ಅವಧಿಯಲ್ಲಿ ಕ್ಲಾಸ್ಗಳು ನಡೆದಿರುವುದು, ಮಕ್ಕಳು ಮಾಸ್ಕ್ ಹಾಕೊಂಡು ಕುಂತಿರುವುದು, ಇವೆಲ್ಲವುಗಳನ್ನು ನೋಡಿದಾಗ ಈ ಕ್ಲಾಸ್ಗಳ ಕೊರತೆ ಬಹಳಷ್ಟು ಇದೆ ಅಂತ ಅವತ್ತ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಅದಾದ ನಂತರ ತಾವೆಲ್ಲ ಇಲ್ಲೊಂದು ರೂಮ್ ಕಟ್ಟಿಸ್ಕೊಟ್ಟು ಅದರ ದೇಣಿಗೆಯನ್ನ ಮತ್ತು ಬೇರೆ ಬೇರೆ ರೀತಿಯ ಕೊಡುಗೆಗಳನ್ನು ಕೊಟ್ಟಿದ್ದು ಒಂದು ಕಾರ್ಯಕ್ರಮಕ್ಕೆ ತಾವು ಕರೆಸಿದ್ರಿ. ಆವಾಗ ನಾ ಬಂದಿದ್ದೆ. ಅದಾದ ನಂತರ ಹೆಚ್ಚು ಕಡೆ 3 ವರ್ಷಗಳ ನಂತರ ಇಲ್ಲಿ ನಾನು ಬಂದಾಗ ಒಳಗಡೆ ಬರ್ತಿರ್ಬೇಕಾದ್ರೆ ನನಗೊಂದು ಸಂಶಯ ಬರಾಕತ್ತು, ಇದರ ರಾಣಿ ಚೆನ್ನಮ್ಮ ನಗರ ಸರ್ಕಾರಿ ಶಾಲೆ ಇತ್ತು ಅಥವಾ ಬೇರೆ ಯಾವ್ದಾದ್ರು ಸ್ಕೂಲ್ಗೆ ಕಾಲೇಜ್ಗೆ ಹೊಂಟಿನೋ ಅಂತ ಹೇಳಿ. ಹೀಗಾಗಿ ಇಷ್ಟು ಅದು ಆರಂಭದಲ್ಲೇ ಮಾಡಿದ. ಹೀಗಾಗಿ ಒಂದು ಸರ್ಕಾರಿ ಶಾಲೆಯನ್ನ ಮಾದರಿಯಾಗಿ ಹೇಗೆ ನಾವು ತಯಾರು ಮಾಡಬಹುದು ಅನ್ನೋದಕ್ಕೆ ಇಲ್ಲಿ ರಾಣಿ ಚೆನ್ನಮ್ಮ ನಗರದ ಕೊಡುಗೆ ದಾನಿಗಳ ಒಂದು ಕೊಡುಗೆ ಸಾಕ್ಷಿ. ಇಲ್ಲಿ ಎಲ್ಲರ ಉಪಸ್ಥಿತಿಯಲ್ಲಿ ಕೆಲವೊಬ್ಬರ ಹೆಸರುಗಳನ್ನು ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ ಅನ್ಕೋತೀನಿ. ಶ್ರೀಮತಿ ಶಾಂತಾ ಆಚಾರ್ಯ ಮೇಡಮ್ ಅವರೇ, ಕಲಾವಿದೆಯಾಗಿ ಅವರು ನಮಗೆ ಪರಿಚಯ, ಆದ್ರೆ ಇವತ್ತು ತಾವು ದಾನಿಯಾಗಿ ನಮ್ಮ ಜೊತೆಗೆ ಪರಿಚಯ ಆಗ್ತಾ ಇದ್ದೀರಿ, ಅದು ಬಹಳಷ್ಟು ಖುಷಿ. ಶ್ರೀಮತಿ ಸುಂಠಾ ಭಟ್ರವರೇ, ಪೂಜಾ ಆಚಾರ್ಯರವರೇ, ವಂದನಾ ವರದಾ ಭಟ್ರವರೇ, ವರ್ಣೇಕರ್ ಅವರೇ, ಉಷಾ ಬಾಳಿಗೆ ಅವರೇ, ವೀಣಾ ಕುಲಕರ್ಣಿ ಅವರೇ, ಮಂಗಲಾ ಧಾರವಾಡ್ಕರ್ ಅವರೇ, ಶೋಭಾ ರಂಗನಾಥ್ ಅವರೇ, ಶೀಲಾ ದೇಶಪಾಂಡೆ ಅವರೇ, ಹಾಗೂ ನಮ್ಮ ಜೊತೆಗಿರ್ತಕ್ಕಂಥ ವೀಣಾ ದೇಶಪಾಂಡೆ ಅವರೇ, ಜೊತೆಗೆ ನಮ್ಮ ಜೊತೆಗಿರ್ತಕ್ಕಂಥ ನಮ್ಮ ಇಲಾಖೆಯ ಎಲ್ಲ ವೃತ್ತಿಗಳ ಬಂಧುಗಳೇ ಹಾಗೂ ಇತರ ಆತ್ಮೀಯ ಸ್ನೇಹಿತರೆ, ಜೊತೆಗೆ ಒಬ್ಬ ಮಾಧ್ಯಮದ ಮಿತ್ರರಾಗಿ ನಾನು PO ಹುದ್ದೆಗೆ ಅಲಂಕರಿಸಿಕೊಂಡ ನಂತರ ಬಹಳಷ್ಟು ಸಂದರ್ಭಗಳಲ್ಲೂ ನನ್ನ ಜೊತೆಗೆ ಒಬ್ಬರು ಹಿತೈಷಿಯಾಗಿ ಮಾರ್ಗದರ್ಶಿಯಾಗಿ ಸದಾ ಬೆನ್ನೆಲುಬಾಗಿ ನನಗೆ ಸದಾ ಹಿತವನ್ನೇ ಮಾರ್ಗದರ್ಶನ ಮಾಡ್ತಿರ್ತಕ್ಕಂಥ ಕೆ ಹೆಗಡೆ ಸರ್ ಅವರೇ, ಇಲ್ಲಿ ಇರ್ತಕ್ಕಂಥ ರೀತಿಯ ಮಕ್ಕಳೇ, ಈಶ್ವರ್ ಸನ್ಕಲ್ ಒಂದು ಮಾತು ಕೇಳ್ತಾರೆ, ಎಷ್ಟೋ ದೊಡ್ಡವನಾದ್ರೂ ಸಣ್ಣ ಮಕ್ಕಳಂಗಿರ್ಬೇಕಂತೀನಿ ನಾನು, ಎಷ್ಟೋ ದೊಡ್ಡವಾದ್ರೂ ಸಣ್ಣ ಮಕ್ಕಳಂಗಿರ್ಬೇಕಂತೀನಿ ನಾನು, ಕಪಟ ಅರಿಯದ ಮಕ್ಕಳು ಸದಾ ಸವಿಜೇನು ಅಂತ ಹೇಳಿ. ಹೀಗಾಗಿ ಅಲ್ಲಿರ್ತಕ್ಕಂತಹ ಪವಿತ್ರ ಮನದ ಮಕ್ಕಳನ್ನ ನೋಡಿದಾಗ ಅವರ ಬಾಲ್ಯ ಮತ್ತೆ ನೆನಪಿಸಿಕೊಂಡಾಗ ಅವರಂತೆ ಇರ್ಬೇಕಂತೀವಿ, ಆದ್ರೆ ಬಹಳ ದೂರ ಬಂದೀವಿ. ಆದ್ರೆ ಬಹಳ ದೂರ ಬಂದ ನಂತರ ಈಗಿನ ಮಕ್ಕಳನ್ನ ಹೇಗೆ ತಯಾರು ಮಾಡ್ಬೇಕಂತ ಕನಸಿನ ಒಂದು ಆಶಯದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ಈ ರೀತಿಯಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದೀರಲ್ಲ, ಇದಕ್ಕೆ ಬಹಳಷ್ಟು ಧನ್ಯವಾದ ಅರ್ಪಿಸ್ತೇವೆ. ಇಲ್ಲಿ ಶೀಲಾ ದೇಶಪಾಂಡೆ ಅವರು ಅಕ್ಷರದ ತಾಯಿಯನ್ನ ಕೇಳಿದ್ವಿ ನಾವು, ಅಕ್ಕರೆಯ ತಾಯಿಯನ್ನ ನಾವು ರಾಣಿ ಚೆನ್ನಮ್ಮ ನಗರದಲ್ಲಿ ಕಾಣ್ತಾ ಇದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸಗಳು ಇಟ್ಟ ಡಿಪಾಸಿಟ್ಗಳು, ನಿಮ್ಮ ಪ್ರೀತಿ ವಿಶ್ವಾಸಗಳು ನಮ್ಮ ಶಾಲೆಯಲ್ಲಿ ಇಟ್ಟಿರ್ತಕ್ಕಂಥ ಡಿಪಾಸಿಟ್ಗಳು ಒಂದು IAS KAS ಆಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅದು ಬಡ್ಡಿ ಸಮೇತ ನಮಗೆ ಒದಗತಕ್ಕಂಥ ರಿಟರ್ನ್ಸ್ಗಳು. ಈ ನಿಟ್ಟಿನಲ್ಲಿ ಮಕ್ಕಳ ಈ ಶ್ರೇಯೋಭಿವೃದ್ಧಿಯಲ್ಲಿ ಬಂದ ತಕ್ಷಣ ಮಗು ವಚನ ಎಷ್ಟು ಚಂದ ಹೇಳಿದ್ರಿ ಮೇಡಮ್, ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಹೇಳತ್ತವ್ರೆ. ನಮ್ಮನೇಲಿರ್ತಕ್ಕಂಥ ಮಕ್ಕಳು ಯಾವ್ದಾರೊಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂತ ಹೇಳು ಅಥವಾ ಯಾವ್ದಾರೊಂದು ಗೇಮ್ ಆಡಂತ ಹೇಳು, ಅದನ್ನು ಮಾಡಾಗ ತಯಾರಾಗೋ ಸಂದರ್ಭದಲ್ಲಿ ವಚನಗಳನ್ನು ಹೇಳುವುದರ ಮುಖಾಂತರವಾಗಿ ಬಸವ ತತ್ವದ ಅನುಸರಣೆಯಲ್ಲಿ ಸರ್ಕಾರಿ ಶಾಲೆಗಳೂ ಸಹ ಮುಂಚೂಣಿಯಲ್ಲಿದ್ದಾವಂತ ತೋರಿಸಿಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರಲ್ಲ, ಇದು ದೊಡ್ಡ ಛಲ. ಇದು ಆಗ್ಬೇಕಾಗಿರ್ತಕ್ಕಂಥದ್ದು. ನಮ್ಮ ಮಕ್ಕಳು ಸಹ ಮೊಬೈಲ್ ದಾಸರಾಗಿದ್ದಾರೆ ಮತ್ತು ನಾವು ದಾಸ ಶ್ರೇಷ್ಠರಾಗಿದ್ದೇವೆ ಅಲ್ವಾ? ಅವರು ಮೊಬೈಲ್ ದಾಸರಾಗಿದ್ದಾರೆ, ನಾವು ದಾಸ ಶ್ರೇಷ್ಠರಾಗಿದ್ದೇವೆ. ಎಷ್ಟು ಮಟ್ಟಿಗೆ ಅಂತಂದ್ರೆ ಒಂದು ಚುಟುಕ ವರ್ಷ ಹೇಳಿದ್ದೇನಂತ ಅನ್ಸುತ್ತೆ, ಒಬ್ಬ ನಮ್ಮಂತವ್ರು ಬರ್ದಂದ್ರೆ ದಾಸ ಶ್ರೇಷ್ಠರು. ಮೊಬೈಲ್ ಅಲ್ಲಿ ವಾಟ್ಸಪ್ ನೋಡ್ತಾ ನಾನು ಯಾರ್ದೋ ಮನೆಯ ಒಳಗಡೆ ಹೋಗಿ ಕೂತು ಬಿಟ್ಟೆ. ಯಾರ ಮನೆಯಲ್ಲಿ ಕೂತಿದ್ದೇನೋ ನನ್ಗೆ ಗೊತ್ತಾಗಲೇ ಇಲ್ಲ. ಆ ಮನೆ ಯಾಕೆ ಫೇಸ್ಬುಕ್ ನೋಡ್ತಾ ನನಗೆ ಚಹಾ ತಂದು ಕೊಟ್ಟಳು.
ಕೂತವ ನಾನಾರು ಅನ್ನೋದು ಅವಳಿಗೂ ಗೊತ್ತಾಗಲೇ ಇಲ್ಲ. ಆ ಮನೆ ಯಜಮಾನನು ಅವನು ರೀಲ್ಸ್ ನೋಡ್ತಾ ನೋಡ್ತಾ ನನ್ನನ್ನು ನೋಡದಂತೆ ಒಳಗಡೆ ಹೋದ. ಕೂತವ ನಾನಾರು ಅನ್ನೋದು ಅವಳಿಗೂ ಗೊತ್ತಾಗಲೇ ಇಲ್ಲ. ಕೊನೆಗೆ ಅವರ ಮನೆಯ ನಾಯಿ ಒಳಗಡೆ ಬಂದು ನನ್ನನ್ನು ನೋಡಿ ಬೊಗಳಿದಾಗ ನಾನು ಮನೆಗೆ ಓಡಿ ಬಂದದ್ದು ಯಾರಿಗೂ ಗೊತ್ತಾಗಲೇ ಇಲ್ಲ. ಆ ಮೊಬೈಲ ದಾಸರಾಗಿ ಎಷ್ಟರ ಮಟ್ಟಿಗೆ ನಾವು ನಮ್ಮ ತನವನ್ನು ಕಳೆದುಕೊಂಡಿದ್ದೀವಿ ಅನ್ನೋದರ ಜೊತೆಗೆ ಮೊಬೈಲ್ ಮುಖಾಂತರವಾಗಿ ನಮ್ಮ ಮಕ್ಕಳು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎನ್ನುವುದನ್ನು ಮರೆತು ಗೂಗಲ್ ಬ್ರಹ್ಮ, ವಾಟ್ಸಪ್ ವಿಷ್ಣು, ಫೇಸ್ಬುಕ್ ಪರಮೇಶ್ವರ, ಗೂಗಲ್ ಬ್ರಹ್ಮ, ವಾಟ್ಸಪ್ ವಿಷ್ಣು, ಫೇಸ್ಬುಕ್ ಪರಮೇಶ್ವರ, ಪ್ಲೇಸ್ಟೋರ್ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಮೊಬೈಲ್ ಗುರುವೇ ನಮಃ. ಮಕ್ಕಳ ಎದುರಿಗೆ ನಾವು ಔಟ್ಡೇಟೆಡ್ ಆಗಿದ್ದೀವಿ, ನಮ್ಮ ಮಕ್ಕಳು ಅಪ್ಡೇಟೆಡ್ ಆಗಿದ್ದಾರೆ. ಹೀಗಾಗಿ ಅವರ ಮನಸ್ಸಿನ ವೇಗ ಸಂವೇಗಕ್ಕೆ ತಕ್ಕಂತೆ ಶಿಕ್ಷಣ ಕ್ರಮ ಕೊಡಬೇಕಾಗಿರ್ತಕ್ಕಂಥದ್ದು ಇಂದಿನ ಅಗತ್ಯತೆ. ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಸೌಲಭ್ಯಗಳನ್ನು ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಇಲಾಖೆ ಪ್ರಯತ್ನಶೀಲತೆಯಲ್ಲಿದೆ. ನಮ್ಮ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಸಾಹೇಬರು ಒಂದು ಕಾರ್ಯಕ್ರಮ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಮೇಡಮ್, ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ. ಈ ವರ್ಷದಿಂದ ಅದು ನಮ್ಮ ಸುವರ್ಣಸೌಧದಲ್ಲೇ ಅದಕ್ಕೆ ಚಾಲನೆ ಕೊಟ್ಟರು ಸಾಹೇಬರು. ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯಲ್ಲಿ ತಾವು ಕೊಟ್ಟಿರ್ತಕ್ಕಂಥ ಒಂದು ಎಷ್ಟೇ ದುಡ್ಡಿದ್ರು ಅದು ನಮ್ಮ ಸರ್ಕಾರಿ ಶಾಲೆ ಕೊಟ್ಟಿರ್ತಕ್ಕಂಥದ್ದು ಅತಿ ದೊಡ್ಡದಾಗಿರ್ತಕ್ಕಂಥ ಕೊಡುಗೆ ಆಗ್ತದೆ. ಇಲಾಖೆ ಆ ಕೊಡುಗೆಯನ್ನು ಗೌರವಿಸ್ತದೆ. ಆ ನಿಟ್ಟಿನಲ್ಲಿ ಅಂತಹ ಕಾರ್ಯಕ್ರಮ ಚಾಲನೆಯನ್ನ ಮತ್ತೆ ಈಗಾಗಲೇ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದೀವಿ. ಆ ಒಂದು ನಮ್ಮ ಶಾಲೆಯ ನಮ್ಮ ಜವಾಬ್ದಾರಿಯ ಒಂದು ಸರತಿಗೆ ಸಾಲಿಗೆ ಈ ಕೊಡುಗೆ ಒಂದು ಸೇರ್ಪಡೆ ಆಯಿತು ಅಂತಕ್ಕಂಥದ್ದು